ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ. ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಉತ್ತಮ ವ್ಯಕ್ತಿತ್ವವನ್ನು ನಿರ್ಮಿಸುವ ಶಕ್ತಿ. ಬ್ರೈಟ್ ಫ್ಯೂಚರ್ ಸ್ಕೂಲ್ ಬೆಸುಗೆ ಬೇಸಿಗೆ ಶಿಬಿರ 2026 ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ನನ್ನ ಎಲ್ಲ ಪ್ರೀತಿಯ ಪೋಷಕರೇ, ಮುದ್ದು ಮಕ್ಕಳೇ ಮತ್ತು ಆಹ್ವಾನಿತ ತಮ್ಮೆಲ್ಲರಿಗೂ ಶುಭ ಸಂಜೆಯ ಶುಭಾಶಯಗಳು. ನನ್ನ ಒಂದು ಸಣ್ಣ ಪರಿಚಯ ಮಾಡಿಕೊಡುತ್ತೇನೆ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನಾನು ಯಾರಂತ. ಮೊಗ್ಗರ್ ಮೇಡಮ್ ಅನ್ನೋದು ಗೊತ್ತಿದೆ. ನನ್ನ ಪ್ರಾಥಮಿಕ ಶಿಕ್ಷಣ ಆಕ್ಸ್ಫರ್ಡ್ ನಾಗಬೆಟ್ಟ ಸ್ಕೂಲ್ ಅಲ್ಲಿ ಆಯ್ತು. ನವೋದಯ ಕೋಚಿಂಗ್ ಸ್ಕೂಲ್ ಇವಾಗಲೂ ಅದರದು. ಅಲ್ಲಿ ನನ್ನ 1 to 4 ಪ್ರಾಥಮಿಕ ಶಿಕ್ಷಣ. ಆಮೇಲೆ ಮೆಣಸಿ ಗ್ರಾಮದಲ್ಲಿ ಹಿರಿಯ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ. SK ಕಾಲೇಜ್ ತಾಳಿಕೋಟೆಯಲ್ಲಿ PUC ಶಿಕ್ಷಣ. KCP ಸೈನ್ಸ್ ಕಾಲೇಜ್ ಬಿಜಾಪುರ ಅಲ್ಲಿ BSc ಪದವಿ ಶಿಕ್ಷಣ. ಗುಜ್ರಿ ಅಂಡ್ ಬಿರಾದರ್ B.Ed ಶಿಕ್ಷಣ. ಸುಣಗಾರ್ D.Ed ಕಾಲೇಜಲ್ಲಿ D.Ed ಶಿಕ್ಷಣ. ಕುವೆಂಪು ಯೂನಿವರ್ಸಿಟಿಯಲ್ಲಿ ನನ್ನ MSc ಪದವಿ ಮುಗಿದು. ನಾನು ಈ ರಂಗಕ್ಕೆ ಬರ್ಬೇಕಂತ ಮುಂಚೆಯಿಂದನೂ ತುಂಬಾ ಆಸೆ ಇತ್ತು. ಆ ಆಸೆ ಇಟ್ಕೊಂಡು D.Ed ಮುಗಿದ ತಕ್ಷಣ ನನಗ ಈ ಸಿಂಧಿ ಒಳಗೆ ಹೆಸರಾಂತ ಸಂಸ್ಥೆ ಆದಂತ RD ಕುಲಕರ್ಣಿ ಸ್ಕೂಲ್ ಅಲ್ಲಿ ನಾನು ಸುಮಾರು 9 ವರ್ಷಗಳ ಕಾಲ ಕಾರ್ಯ ಸಲ್ಲಿಸಿದ್ದೇನೆ. ಅದು ಆದ
పారిజాత పార్వతి తానువైన ప్రాణధవుని చెంతకు చేరుతున్నది. భవుని భువికి తరలించేలా ధరణి దివిని తలపించేలా రసతరంగిణి వేళ ఎదిని నృత్య రతులు చేయగలిగే వేళ భరత వేదముగా నిరత నాట్యముగా కదిలిన పదమిది ఈశా శివని వేదనగా అవని వేదనగా పలికెను పదము పరేశా. ಇದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ. ಬ್ರೈಟ್ ಫ್ಯೂಚರ್ ಸ್ಕೂಲ್ ಅಂದ್ರೆ ಮುಂದಿನ ಒಂದು ದಿನಗಳಲ್ಲಿ, ಮುಂದಿನ ಒಂದು ಭವಿಷ್ಯದಲ್ಲಿ ಈ ಮಕ್ಕಳಿಗೆ ಒಂದು ಉಜ್ವಲವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕಂತಕ್ಕಂಥದ್ದೇ ಅದರ ಒಂದು ಅರ್ಥ. ಇದು ತಮ್ಗೆ ಗೊತ್ತಿರ್ಬೇಕು. ಈಗ ಶಿಕ್ಷಣ ಬಹಳ ಮುಂದುವರೆದಿದೆ. ನೀವೆಲ್ಲ ಬಹಳ ಪಾಲಕರಿಗೆ ಇಲ್ಲಿ ಸೇರಿದ್ದೀರಿ. ಏನೋ ಕಲಿಸ್ಬೇಕು, ಮಾಡಬೇಕು, ತುಂಬಾ ದೊಡ್ಡ ಆಸೆ ಇದೆ. ಈಗ ನಾನು ಬರೇ ಓದ್ತಾ ಇದ್ದೀನಿ, ಮಾಡ್ತಾ ಇದ್ದೀನಿ, ಇದೆಲ್ಲ ಎದಕ್ಕೆ ನಾವು ಎಲ್ಲ ಬಹಳ ವಿಚಾರ ಮಾಡಬೇಕು. ಏನು ವಿಚಾರ ಮಾಡಬೇಕು? ನಾನು ಡಿಗ್ರಿ ಮುಗಿಸ್ಬೇಕು, ನಾನು ಮೆಡಿಕಲ್ ಮುಗಿಸ್ಬೇಕು, ನಾನು ನೌಕರಿ ತಗೋಬೇಕು. ಎಲ್ಲರೂ ನೌಕರಿ ತಗೋತೀನಿ ಅಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ನೌಕರಿ ಆದ್ರೆ ಸಾಧ್ಯ ಇಲ್ಲ. ನಮ್ಗೆ ಎದಕ್ಕೆ ಬೇಕು ಶಿಕ್ಷಣ ಅಂತಂದ್ರೆ ಈ ಸಮಾಜದಲ್ಲಿ ನಾನು ಹೇಗೆ ಬಾಳಬೇಕು, ಈ ಸಮಾಜದಲ್ಲಿ ಹೇಗೆ ನಾನು ಇರಬೇಕು, ಈ ಸಮಾಜದಲ್ಲಿ ಹೇಗೆ ನನ್ನ ಒಂದು ಒಡನಾಟ ಇರಬೇಕು, ಅಥವಾ ನಾನು ಏನಾದರೂ ಸಾಧಿಸಬೇಕು ಅಂತಕ್ಕಂಥದ್ದು ಒಂದು ಶಿಕ್ಷಣ. ಬರೀ ನೌಕರಿಗೋಸ್ಕರ ಶಿಕ್ಷಣ ಅಲ್ಲ. ಜೊತೆಗೆ ಇವತ್ತಿನ ದಿವಸ ಎಂತ ಒಂದು ಶಿಕ್ಷಣ ಬಂದಿದೆ ಅಂದ್ರೆ AI ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ, ಕೃತಕ ಬುದ್ಧಿಮತ್ತ ಅಂತ. ಇಲ್ಲಿ ಯಾರು ನಿಮ್ಗೆ ಇನ್ನೊಂದು 2 ಅಥವಾ 3 ವರ್ಷ ಈಗಲೂ ಕೂಡ ಪ್ರಾಯೋಗಿಕವಾಗಿ ಮೊನ್ನೆ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡಿದ್ರು. ಯಾವ ಟೀಚರ್ಸ್ ಕೂಡ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಸಿಗೋದಿಲ್ಲ, ಬರೋದಿಲ್ಲ. ಒಂದು ಕೃತಕ ಬುದ್ಧಿಮತ್ತೆ ಇರ್ತಕ್ಕಂಥ ಒಂದು ಮೂರ್ತಿಯನ್ನ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಅದೇ ಎಲ್ಲ ಮಕ್ಕಳಿಗೆ ಪಾಠ ಮಾಡ್ತದೆ. ನೀವೇನ್ ಕೇಳ್ತೀರಿ ಅದಕ್ಕೆ ತಕ್ಕನೆ ಒಂದು ವಿಚಾರವನ್ನ AI ಕೃತಕ ಬುದ್ಧಿಮತ್ತೆ ಬರ್ತದೆ. ಇನ್ನೂ ಅಚ್ಚರಿ ಅಂದ್ರೆ ನೀವು ಡಾಕ್ಟರ್ ಇನ್ನ ಈಗ ದಿನನಿತ್ಯ ನಾವು ಟಿವಿಯಲ್ಲಿ ಅಲ್ಲಿ ನೋಡ್ತಾ ಇದ್ದೀವಿ. ಡಾಕ್ಟರ್ ಕೂಡ ಇನ್ನು ಬೇಕಾಗಿಲ್ಲ, ನಿಮ್ಗೆ ಏನ್ ಬೇಕು ಆ ಕೃತಕ ಬುದ್ಧಿಮತ್ತೆ ಏನಾಗಿದೆ ಅಂತಕ್ಕಂಥದ್ದು ಎಲ್ಲ ಹೇಳ್ಬಿಟ್ಟಿರ್ತೇನೆ. ಜೊತೆಗೆ ಈಗ SLC ಮತ್ತೆ PUC ವ್ಯಾಲ್ಯೂಯೇಷನ್ ಹೋಗ್ತಾ ಇದ್ದಾರೆ ಎಲ್ಲ ಟೀಚರ್ಸ್. ಇನ್ನು ಯಾರು ವ್ಯಾಲ್ಯೂಯೇಷನ್ ಹೋಗಂಗಿಲ್ಲ. ಆ ಕೃತಕ ಬುದ್ಧಿಮತ್ತೆನೆ ಯಾರ್ಯಾರು ಏನ್ ಪೇಪರ್ ಅದ ಎಲ್ಲ ಒಂದು ಕಂಪ್ಯೂಟರ್ ಅಲ್ಲಿ ಚೆಕ್ ಮಾಡಿ ಇಮಿಡಿಯೇಟ್ಲಿ ಪರಿಶೀಲನೆ ಮಾಡಿಬಿಡ್ತೈತಿ. ನೋಡ್ರಿ, ಉದ್ಯೋಗಗಳು ಹೋಗ್ಬಿಡ್ತಾವ. ಈ ಚೀನಾ ಮತ್ತು ಜಪಾನ್ದಲ್ಲಿ ಉದ್ಯೋಗನೇ ಇಲ್ಲ. 25% ಮಂದಿ ಉದ್ಯೋಗದಿಂದ ತೆಗೆದು ಹಾಕ್ಬಿಟ್ರು. ಇಂಥ ಒಂದು ಕಷ್ಟದ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕಾಗಿದೆ. ಜೊತೆಗೆ ಇವರಲ್ಲಿ ಒಂದು ಶಾಲೆಯನ್ನ ತೆಗೆದಿದ್ರು. ನಾನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಗ್ಯಾದರಿಂಗ್, ವಾರ್ಷಿಕ ಸ್ನೇಹ ಸಮ್ಮೇಳನ, ಪ್ರೈವೇಟ್ ಸ್ಕೂಲಿಗೆ ನಾನು ಹೋಗ್ತಾ ಇರ್ತೀನಿ ಸಾಕಷ್ಟು ಸಲ. ನಾನು ನೋಡ್ತಿರ್ತೇನೆ ಅಲ್ಲಿ ಪರಿಸ್ಥಿತಿ. ನಾವೆಲ್ಲ ಬಂದು ಇಷ್ಟೆಲ್ಲ ಕುಂತಿದ್ದೀವಿ ಅಂದ್ರೆ ಇದರಿಂದ ಬಹಳ ಪರಿಶ್ರಮ ಇರ್ತೈತಿ. ಒಂದು ಗ್ಯಾದರಿಂಗ್ ಮಾಡಬೇಕು, ಒಂದು ಸ್ಕೂಲ್ ಮಾಡ್ಬೇಕಂದ್ರೆ ನಾನು ದಿನ ಹೋಗ್ತಿರ್ತೀನಿ, ವಿಸಿಟ್ ಮಾಡಿದಾಗ ನೋಡ್ತಾ ಇರ್ತೀನಿ. ಎಲ್ಲರಿಗೆ ಪಗಾರ ಕೊಡ್ಬೇಕು, ಮತ್ತೆ ಸ್ಕೂಲ್ ಡ್ರೈವರ್ಗೆ ಪಗಾರ ಕೊಡ್ಬೇಕು. ಈಗ ಒಂದು ಗ್ಯಾದರಿಂಗ್ ಮಾಡ್ಬೇಕಂದ್ರೆ ಅದರಿಂದ ಪರಿಶ್ರಮ ಎಷ್ಟು, 8 ದಿವಸ 15 ದಿವಸ ಮಕ್ಕಳಿಗೆ ತಯಾರು ಮಾಡಬೇಕು. ತಯಾರು ಮಾಡತಕ್ಕಂಥವ್ರಿಗೆ ದುಡ್ಡು ಕೊಡ್ಬೇಕು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಕಷ್ಟ ಇದೆ. ಒಂದು ಸ್ಕೂಲ್ ನಡೆಸ್ಬೇಕಾದ್ರೆ ಬಹಳ ಕಷ್ಟ ಇದೆ. ಮತ್ತೆ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತಂದ್ರೆ ಅವರಲ್ಲಿ ಒಂದೇನೋ ಗುರಿ ಇದೆ, ಆಗಲೇ ಹೇಳಿದ್ರು. ಆ ಗುರಿಯನ್ನು ಅವರು ಮುಟ್ಟಬೇಕಾದ್ರೆ ನಾವು ಈಗಲೇ ಅದನ್ನ ಜಲ್ದಿ ಮುಟ್ತೀವಿ, ಏನಾದ್ರೂ ಸಾಧಿಸ್ಬೇಕಂತಕ್ಕಂಥದ್ದು ಅವ್ರ ಹತ್ರ ಬರಬಾರ್ದು. ತದನಂತರ ಒಂದು ಶಾಲೆ ಹೆಮ್ಮರಾಗಿ ಬೆಳೀತದೆ, ಆ ರೀತಿ ಗುರಿಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ನೀವು ಮಕ್ಕಳು ಕೂಡ ಇವತ್ತಿನ ದಿವಸ ಬಹಳ ವಿಚಾರ ಮಾಡಬೇಕು. ಏನ್ ವಿಚಾರ ಮಾಡ್ಬೇಕಂದ್ರೆ ನಾನು ಹಳ್ಳಿಯಲ್ಲಿ ಹೋದಾಗ ಇದೆ ಹೇಳ್ತಾ ಇರ್ತೀನಿ.
ಈಗ ನೀವು ಇಷ್ಟೆಲ್ಲ ಮಕ್ಕಳು ಒಳ್ಳೆಯ ಡ್ರೆಸ್ ಹಾಕೊಂಡು ಇಲ್ಲಿ ಡ್ಯಾನ್ಸ್ ಮಾಡಿದ್ರಿ, ಇದರಿಂದ ನಿಮ್ಮ ತಂದೆ ತಾಯಿಗೆ ಒಂದು ಪರಿಶ್ರಮ ಇದೆ. ಇಲ್ಲಿರ್ತಕ್ಕಂಥವ್ರು ಬಹಳ ಸ್ಥಿತಿವಂತರು ಇರ್ಬೋದು. ಕೆಲವು ಯಾವ ತಾಯಿ 3-4 ಮನೆ ಮುಸ್ರಿ ತಿಕ್ಕಿ ನೀನು ಶಾಲೆ ಕಲಿಸ್ತಿರ್ತಾಳ, ಯಾವ ತಂದೆ ಹೊಲದಲ್ಲಿ ದುಡಿದು ನಟ್ಟ ಕಳೆದು ಅವನ ಬೆವರಿನಿಂದ ನಿನ್ನ ಶಾಲೆ ಕಲಿಸ್ತಿರ್ತಾರೆ. ನೀವು ಎಂದೂ ಮೋಸ ಮಾಡಬೇಡ್ರಿ ಮಕ್ಕಳೇ ಅಂತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಸಂದರ್ಭದಲ್ಲಿ ಹೇಳ್ತಾ ಇರ್ತೀವಿ. ಜೊತೆಗೆ ಇವತ್ತಿನ ದಿವಸ ಮಕ್ಕಳಿಗೆ ನೀವು ನಾನೆಲ್ಲ ನೋಡ್ತಾ ಇರ್ತೀವಿ, ನೀವೆಲ್ಲ ಈಗ ಒಂದು ಸಣ್ಣ ಮಗು 5 ವರ್ಷದ ಮಗು ಇತ್ತಂದ್ರೆ ಅಳ್ಳಕತ್ತಿದ್ದಂದ್ರೆ ಮೊಬೈಲ್ ಕೊಟ್ಬಿಡ್ತೀರಿ, ಅಳ್ಳಕತ್ತ. ದಯವಿಟ್ಟು ಮೊಬೈಲ್ ಅಂತಕ್ಕಂಥದ್ದು ಕಿರಣ ಅದು ಬಹಳ ತೊಂದರೆ ಮಾಡ್ತದೆ. ಈಗ ನಿನ್ನೆ ಒಂದು ನಾನು ಟಿವಿಯಲ್ಲಿ ನೋಡಿದೆ, ಏನಿದೆ ಅಂತಂದ್ರೆ ಮಗು ಅಳ್ಳಕತ್ತಂದ್ರೆ ಮೊಬೈಲ್ ಕೊಡ್ಬೇಡ್ರಿ, ಕ್ರಿಯೇಟಿವಿಟಿಯಾಗಿ ಆ ಮಗು ಏನ ಮಾಡಬೇಕು ಒಂದು ಆಟ ಅದನ್ನ ಕೊಡ್ರಿ ಅಂತ ಡಾಕ್ಟರ್ಸ್ ಹೇಳಿದ್ರು. ಮುಂದೆ ಆ ಮಗು ಅದೇ ಮಾಡಕ್ ಶುರು ಮಾಡ್ತಿತ್ತು, ಕಣ್ಣು ಮುಚ್ಚಿ ನೀವು ಮೊಬೈಲ್ ಕೊಟ್ರಿ ಅಂದ್ರೆ. ಮೊಬೈಲ್ ತುಂಬಾ ದೊಡ್ಡ ಅಪಾಯಕಾರಿ. ಆ ನಿಟ್ಟಿನಲ್ಲಿ ಮಕ್ಕಳು ಕೂಡ ಮೊಬೈಲ್ ಅನ್ನ ಮುಟ್ಟುವುದನ್ನು ಬಹಳ ಕಡಿಮೆ ಮಾಡ್ಬೇಕು. ಕಡಿಮೆ ಎಲ್ಲ ಮುಟ್ಲೇಬಾರ್ದು, ನಿಮಗೇನು ಅನುಕೂಲ ಬೇಕು ಅದಕ್ಕೆ ಮಾಡ್ಬೇಕು. ಮತ್ತೆ ಇವತ್ತಿನ ದಿವಸ ಮಕ್ಕಳು ಜವಾಬ್ದಾರಿ ತಗೊಳಕ್ ಇಷ್ಟನೇ ಇಲ್ಲ, ಬಹಳ ಜವಾಬ್ದಾರಿ ತೆಗೆದುಕೊಳ್ಳಲ್ಲ. ಒಬ್ಬ ತಾಯಿ ಹೇಳ್ತಾಳೆ ಮಗುವಿಗೆ, ಹೋಗಿ ಮನೆಗ ಸಕ್ಕರೆ ಆಗೈತಿ ಹೋಗಿ ತಗೊಂಡ್ ಬಾ. ಆ ಮಗು ಹೇಳ್ತೈತಿ, ನಾ ಸಕ್ಕರೆ ತರ್ತೀನಿ, ನನಗೆ 10 ರೂಪಾಯಿ ಕೊಡ್ಬೇಕು ನೋಡು ಅಂತ. ಹೋಗಿ ಪುಟಾಣಿ ತಗೊಂಬ, ನನಗೆ 50 ರೂಪಾಯಿ ಕೊಡ್ಬೇಕಂತೈತಿ ಮಗು. ಹಿಂಗೆ ಹೇಳ್ತಿತ್ತದ. 1 ವಾರ ಆಗನ ಅದು 200 ರೂಪಾಯಿ ಆಗಿರ್ತೈತಿ ಆ ಮಗುವಿಗೆ ಕೊಡೋದು. ಆ ತಾಯಿ ಒಂದ್ ದಿವಸ ಬರೀತಾಳ ಒಂದು ಪೇಪರಲ್ಲಿ, ಆಯ್ತು ಮಗುವೆ, ನೀನು ಸಕ್ಕರೆ ತರದ 10 ರೂಪಾಯಿ ಹೇಳಿದಿ, ಪುಟಾಣಿ ತರದ 50 ರೂಪಾಯಿ ಹೇಳಿದಿ, ಮೊಸರು ತರದ 50 ರೂಪಾಯಿ ಹೇಳಿದಿ, ಬಟ್ ನಾನು ನಿನಗೆ 200 ರೂಪಾಯಿ ಕೊಡ್ಬೇಕು. ಆ ತಾಯಿ ಅಂತಾಳ, ನೀನು ಎಕ್ಸಾಮ್ ಹೋಗಿ ಬರುವವರೆಗೂ ನೀನು ಹೆಂಗೆ ಎಕ್ಸಾಮ್ ಬರ್ದಿ, ಏನ್ ಬರ್ದಿ, ನಾವು ಉಣಲ್ಲ ತಿನ್ನಲ್ಲ ಏನು ಮಾಡಲ್ಲ, ನಾನು ಕಾಯ್ತಿರ್ತೀನಿ, ನನಗೆ ಎಷ್ಟು ಪಗಾರ ಕೊಡ್ತೀವಿ, ನೀನನ್ನು ದೊಡ್ಡವನನ್ನೇ ಮಾಡಿ ನಿನಗೊಂದು ಶಿಕ್ಷಣ ಕಲಿಸಿ ಒಂದು ಹಂತಕ್ಕೆ ತಂದಿದ್ದೀನಿ, ನನಗೆ ಎಷ್ಟು ಪಗಾರ ಕೊಡ್ತೀವಿ, ಜೊತೆಗೆ ನಿನಗೆ ಊಟ ತಿಂಡಿ ನನ್ನ ಕಷ್ಟಪಟ್ಟು ನಿನಗೆ ನಾನು ಕಲಿಸಿದ್ರೆ ನನಗೇನು ಕೊಡ್ತೀವಿ ಅಂತೆಲ್ಲ ಆ ತಾಯಿ ಕೇಳ್ತಾಳ. ಅಲ್ಲಿ ಬರೀತಾಳ. ಅವಾಗ ಮಗು ನೋಡ್ತದ. ಒಂದು ಜನಪದದಲ್ಲಿ ಮಾತು ಬರ್ತದೆ, ಏನ್ ಬರ್ತದಂದ್ರೆ, ಯಾವ ತಾಯಿಗೆ ಆ ಮಗ ಆ ತಾಯಿ ಏನು ಶ್ರಮ ಪಟ್ಟಿರ್ತಾಳ, ಆ ಮಗು ತಾನು ದೊಡ್ಡವನಾದ್ಮೇಲೆ ಅಥವಾ ತಾನು ನೌಕರಿ ತೆಗೆದುಕೊಂಡ್ಮೇಲೆ ತನ್ನ ಇಡೀ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿ ಹಾಕಿದ್ರು ಕೂಡ ಆ ತಾಯಿಯ ಒಂದು ಆ ಸಾರ್ಥಕತೆಯನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ಜನಪದದಲ್ಲಿ ಬರ್ತದೆ. ಜೊತೆಗೆ ಇನ್ನೊಂದು ಮಾತನ್ನು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ, ಟೈಮ್ ಆಗಿದೆ. ಈ ಒಂದು ಶಿಕ್ಷಣ ಪಡೆದಿರ್ತಕ್ಕಂಥ ಮಕ್ಕಳು ತಂದೆ ತಾಯಿಗಳಿಗೆ ಒಳ್ಳೆಯ ರೀತಿಯಿಂದ ನೋಡ್ತಾ ನಮ್ಮ ಜೀವನವನ್ನ ಉಜ್ವಲ ಮಾಡ್ಕೋಬೇಕು. ಜೊತೆಗೆ ಗಂಡ ಹೆಂಡತಿ 2 ಮಕ್ಕಳು ಬೆಂಗಳೂರು ಪ್ರವಾಸಕ್ಕೆ ಹೋಗಿರ್ತಾರೆ. ಗಂಡ ಹೆಂಡತಿ 2 ಮಕ್ಕಳು ಪ್ರವಾಸಕ್ಕೆ ಹೋಗಿರ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ಅಂಗಡಿ ಒಳಗೆ ಎಲ್ಲ ಸಾಮಾನು ತಗೊಂತಾರೆ. ತಗೊಂಡಾಗ ಮಾಲ್ ಇರ್ತೈತಿ, ದೊಡ್ಡ ಮಾಲ್ ಇರ್ತದೆ. ಅಲ್ಲಿ ಏನ್ ಮಾಡ್ಬಿಡ್ತದೆ ಅಂತಂದ್ರೆ, ಒಂದು ಮಗು ಕಳ್ಕೊಂಡ್ಬಿಡ್ತಾರೆ. ಕಳ್ಕೊಂಡ್ಬಿಟ್ಟು ಕೂಡಲೇ ಆ ತಾಯಿ ಸಿಕ್ಕಾಪಟ್ಟೆ ಅಳಕ್ ಶುರು ಮಾಡ್ತಾಳ. ಅಳ್ಳಿಕತ್ತ ಅಂದ್ರೆ ಇಡೀ ಎಲ್ಲರೂ ನಡೀತಾರ. ಮಗು 1 ತಾಸು 2 ತಾಸು 3 ತಾಸು ಮಗು ಸಿಗೋದೇ ಇಲ್ಲ. ಬಹಳ ಅಳಕ್ ಶುರು ಮಾಡ್ತಾರ. ಶುರು ಮಾಡಾಗ ಒಂದ್ ಸಲ ಎಲ್ಲಾ ಮಂದಿ ಸೇರತ್ತ 100 ಮಂದಿ 3 ತಾಸಿಗೆ ಮಗು ಕಳೆದಿದ್ದು. ಮುಂದೆ ಅವ್ರೆಲ್ಲರೂ ಬಂದು ನೋಡ್ತಾರೆ, ಆ ಕಡೆ ಹೊಸವರಾಗ 4ನೇ ತಾಸಿಗೆ ಆ ಮಗು ಸಿಗ್ತೈತಿ. 4ನೇ ತಾಸಿಗೆ ಮಗು ಸಿಗ್ತದೆ. ಅವ ಅಲ್ಲೇ ಆ ಮಗುವಿನ ತಂದೆ ನೋಡ್ತಿರ್ತಾರ, ಎಲ್ಲ ನೋಡ್ತಿರ್ತಾನ. ಈ ಹೆಣ್ಮಗಳು ಅಳೋದು, ಆ ಹುಡುಗನ ತಾಯಿ ಅಂದ್ರೆ ತನ್ನ ಹೆಂಡತಿ ಹೇಳೋದು ಎಲ್ಲ ನೋಡ್ತಿರ್ತಾನೆ. ನೋಡಿದ ತಕ್ಷಣ ಮುಂದೆ ಅವ ಟಿಕೆಟ್ ಬುಕ್ ಮಾಡ್ಬೇಕು. ಟಿಕೆಟ್ ಬುಕ್ ಮಾಡ್ಬೇಕಾದಾಗ 2 ಮಕ್ಕಳು ತನ್ನ ಹೆಂಡತಿದು ಸಿಂಧಿ ಟಿಕೆಟ್ ಬುಕ್ ಮಾಡ್ತಾರೆ. ಸಿಂಧಿ ಅಂತ ತನ್ನ ಊರು ಯಾವುದು. ಇನ್ನೊಂದು ಟಿಕೆಟ್ ಅನ್ನ ಬೇರೆ ಕಡೆ ಬುಕ್ ಮಾಡಿರ್ತಾನೆ. ಮುಂದೆ ಬಂದು ತನ್ನ ಹೆಂಡತಿ ಬಳಿ ತನ್ನ ಮಕ್ಕಳ ಬಳಿ ಬಂದು ಟಿಕೆಟ್ ತೋರಿಸ್ತಾನೆ. ಹೆಂಡತಿ ಗಾಬರಿ ಆಗ್ತಾಳೆ. ಏನ್ರಿ, ನನಗೆ ನೀವು ಮಕ್ಕಳಿಗೆ ನನಗೆ ಸೇರಿ ಒಂದ್ ಕಡೆ ಟಿಕೆಟ್ ಮಾಡಿರಿ, ನಿಮ್ ಟಿಕೆಟ್ ನೀವು ಬೇರೆ ಕಡೆ ಮಾಡಿದ್ರಲ್ಲ.
ಶಿವನ ಪುರಾಣಿಸು ಆ ಕೈಲಾಸವ ಕಣ್ಣ ತುಂಬಿಸು ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲಿ ಬಿಡಿನಡೆಯ ದಿಸೆಯಲಿ ನಿನ್ನ ಪ್ರತಿಭೆ ಕಿರಣಲಿ ಪೂರ್ವಾತ್ಮ ಅರಳಲಿ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಟ ವಿಯೋಗ ಧರಿಸು ಧರಿಸು ಕಾವ್ಯ ಕಾವ್ಯ ಅಮೃತ ಉಳಿಸು ಮಾನವರಿದೆಗೆ ಪ್ರೀತಿಯ ಉಳಿಸು ದಾನವರಿದೆಗೆ ತನ ದಿಂತ ದಿಂತ ದಿಂದಿರದ ತನ ತೋಟ ತನ ಧಿರನ ತನ ದಿಂತ ದಿಂತ ದಿಂದಿರದ ತನ ತೋಟ ತನ ಧಿರನ ಕಾವ್ಯ ಕನ್ನಿಗೆಯ ಪಾದಗಳ ಕಂಡು ಕೇಳಲೇ ನನ್ನ ಕಣ್ಗಳು ಕಾವ್ಯ ದೇವತೆಯ ಸ್ತುತಿ ಮಾಡಿ ಕಂದಿ ಹೋಗಲಿ ನನ್ನ ಕಣ್ಣವು ಎದೆಯಲ್ಲಿ ಮೂಡಿ ಮಾತನಾಡಿ ಎದೆಯಲ್ಲಿ ಮೂಡಿ ಮಾತನಾಡಿ ಎಲ್ಲಿ ಮಾಯವಾದಳು ಏನು ಬಯಸಿ ಬಂದಳು ಏನು ದೋಷ ತಂದಳು ಮತ್ತೆ ಹೇಗೆ ಬರುವಳು ಕಾವ್ಯಕ್ಕೆ ಧ್ವನಿಯಾಗಿ ಓಂಕಾರ ನುಡಿದ ಪಾದ ವೇದಾದಿ ಮಂತ್ರಗಳ ಮಂಥರಿಸೋ ದಿವ್ಯ ಪಾದ ನಿಷ್ಕಲ್ಮಶ ಶಿಶುವಂತ ಲಲಿತ ಕಲಾ ಶುದ್ಧ ಪಾದ ಕವಿಕುಲವೇ ಶರಣೆನ್ನೋ ಅಕ್ಷರಶಃ ಸತ್ಯಪಾದ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದ ವಿರಾಗ ವಿಯೋಗ ತಣಿಸು ಕಾವ್ಯ ಕಾವ್ಯ ಅಮೃತ ಉಳಿಸು ಮಾನವರಿಗೆ ಪ್ರೀತಿಯ ಉಳಿಸು Modi, and today I am very happy to share my experience from the 2 months of summer vacation classes. But at first I thought the vacations were only for rest and fun. But these classes gave me a wonderful opportunity for learning, improving, and enjoying the time with our friends. During these 2 months I learned many new things. Apart from our regular studies, our teachers conducted interesting activities, games, and creative sessions that made our learning enjoyable. I improved my reading, writing, and communication skills. One of the best parts of these vacation classes was spending quality time with our classmates and teachers who are passionate time of learning. Fun, friendship, and personal growth. I feel proud to be part of those wonderful vacation time, and I am happy that I made use of that vacation time. With this, I conclude my speech.
ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಗಗನದಲ್ಲಿ ಮುಗಿಲ ಬೇರೆ ಏನಿದೆ, ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ, ತೇಲಿದೆ. ಗಗನದಲ್ಲಿ ಮುಗಿಲ ಬೇರೆ ಏನಿದೆ, ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ, ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ, ಎಲ್ಲಿದೆ, ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ, ಎಲ್ಲಿದೆ, ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಪಕ್ಕದಲ್ಲಿ ಏನು ಶಬ್ದ ಆಗಿದೆ, ಆಗಿದೆ, ಹೆಗ್ಗಣವು ಆಚೆ ಈಚೆ ಅಲ್ಲಿ ಏನು ಶಬ್ದ ಆಗಿದೆ, ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ, ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ, ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ, ಕೂಗಿದೆ. ಹಗ್ಗ ಬಿಚ್ಚಿ ಕರು ಎಲ್ಲ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಯಾಕೋ ನಿದ್ರೆ ಈಗ ಬರುತ್ತಿದೆ, ಬಂದಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ, ಆಗಿದೆ. ನನಗೆ ಯಾಕೋ ನಿದ್ರೆ ಈಗ ಬರುತ್ತಿದೆ, ಬಂದಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ, ಆಗಿದೆ. ಮುತ್ತಲ
देखो देखो क्या उम्मीद है, चादर ओढ़े या खड़ा कोई। देखो देखो क्या उम्मीद है, चादर ओढ़े या खड़ा कोई। बारिश है या आसमान में छोड़ दिए हैं नल खुले कहीं। हम जैसे देखे ये चलो चलो नए ख्वाब को सोचो ना सोचो सूरज रोज नहाए बादल भिगोके ये बुद्धू बनाए हमें ये सारे तारे टिमटिमाए या फिर गुस्से में कुछ बड़बड़ाते रहे खुद सोचे आओ वक्त फैलाओ रंग में बिखराओ चल 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 नए ख्वाब को ले जश्न-ए-बाज़ी की शाम है, जश्न-ए-बाज़ी की शाम है, किरकिट ताल पे ठुमके लगाए ताली।
Teachers, parents, and my dear friends. Today, as we gather for the closing ceremony of our 2-month vacation classes, I feel very happy and grateful to share my experience with all of you. These classes were not only about enjoying every moment together, but also enjoying every moment together. During these 2 months, we participated in music, dance, craft, games, and so many wonderful activities. Every day brought something new and